ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನೀವು ನಿಮ್ಮ ಅಭಿಪ್ರಾಯನ ನನ್ನ ಕೈಲಿ ಹೇಳ್ಕೊತೀರಾ? ನಾವು ದೇವ್ರಿಗೆ ಹರಕೆ ಮಾಡ್ಕೊಂಡಿದ್ದೀವಿ, ಹರಕೆನ ತೀರ್ಸೋಕ್ಕಾಗ್ತಿಲ್ಲ ಅಂತ ಸುಮಾರು ಜನ ಹೇಳ್ತೀರಾ. ತಪ್ಪು ಕಾಣಿಕೆನೂ ಹಾಕ್ಬೋದಾ ಅಂತ ಕೇಳ್ತೀರಾ. ಹೌದು, ನಾವು ತಪ್ಪು ಕಾಣಿಕೆ ಹಾಕ್ಬೋದು, ಆದರೆ ಹರಕೆ ತೀರಿಸ್ಲೇಬೇಕಲ್ವ. ಹರಕೆ ತೀರಿಸಿದಷ್ಟು ನಿಮಗೆ ಸಮಸ್ಯೆಗಳು ದೂರವಾಗ್ತವೆ. ಇದು ನಿಜ. ಇದು ಏಕೆಂತಂದರೆ ನಾವು ತಪ್ಪು ಕಾಣಿಕೆ ಹಾಕಿದ್ರೂ ಹರಕೆ ಅನ್ನೋದು ಇದ್ದೇ ಇರುತ್ತಲ್ಲ. ಹಂಗಾಗಿ ಹರಕೆನ ಆದಷ್ಟು ಬೇಗ ತೀರಿಸಿ, ಸಮಸ್ಯೆಗಳು ತಾನಾಗೆ ದೂರವಾಗ್ತವೆ. ಮತ್ತು ನಾನು ಏನಾದರೂ ಕಮೆಂಟ್ಗೆ ರಿಪ್ಲೈ ಮಾಡಿಲ್ಲ ಅಂತಂದರೆ ಬೇಜಾರು ಮಾಡ್ಕೋಬೇಡಿ. ಆದಷ್ಟು ನಾನು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏಕೆ ಅಂತಂದರೆ ಇವಾಗ ನನಗೆ ತುಂಬ ಅಂದರೆ ತುಂಬಾ ಬ್ಯುಸಿ ಇದ್ದೀನಿ. ನಾನು ಮೊದಲಂದರೆ ಹತ್ರದಲ್ಲೇ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ. ಈಗ ತುಂಬ ದೂರ ಹೋಗ್ತಾ ಇರೋದ್ರಿಂದ ನನಗೆ ಟೈಮ್ ಸಾಕಾಗೋದಿಲ್ಲ. ಮತ್ತು ಅಲ್ಲಿಂದ ಬರೋದೇ ಸಂಜೆ 7-7:30 ಆಗೋಗುತ್ತೆ. ನನಗೆ ಮನೆಯಲ್ಲಿ ಕೆಲಸಗಳು ಸಹ ಇದ್ದೇ ಇರುತ್ತಲ್ಲ. ನಿಮಗೆ ಗೊತ್ತಿರುತ್ತೆ, ಹೊರಗಡೆ ಕೆಲಸ ಮಾಡೋರಿಗೆ ಯಾವ ಥರ ಒಂದು ಬ್ಯುಸಿ ಅನ್ನೋದಿರುತ್ತೆ. ಮನೆಯಲ್ಲಿ ಬಂದಾಗ ಎಷ್ಟು ಕೆಲಸಗಳಿರುತ್ತೆ. ಈಗ ಮಕ್ಳಿಗೆ ಎಕ್ಸಾಮು ಮುಗ್ದಿದೆ, ರಜಾನೂ ಸಹ ಕೊಟ್ಟಿದ್ದಾರಲ್ಲ. ಹಂಗಾಗಿ ಮಕ್ಕಳು ಮನೇಲಿರೋದ್ರಿಂದ ಕೆಲಸನೂ ಅಷ್ಟೇ ಜಾಸ್ತಿ ಇರುತ್ತೆ. ನನಗೆ ಹೊರಗಡೆನೂ ಮಾಡಿ ಮನೆಯಲ್ಲೂ ಅಷ್ಟೇ ಕೆಲಸ ಅನ್ನೋದು ಅದೇ ರೀತಿ ನಾವು ನಿಭಾಯಿಸಲೇಬೇಕು. ಏಕೆಂತಂದರೆ ಹೆಣ್ಮಕ್ಳಿಗೆ ಕೆಲಸ ಅನ್ನೋದು ಜಾಸ್ತಿನೇ ಇರುತ್ತೆ. ನಾವು ಹೊರ್ಗಡೆ ಹೋಗಿ ದುಡಿಲೇಬೇಕು. ಏಕೆ ಅಂತಂದರೆ ನಮ್ಮ ಜೀವನಕ್ಕೆ ಏನಾದರೂ ನಾವೊಂದು ಮಾಡ್ಕೋಬೇಕಲ್ಲ. ಹಂಗಾಗಿ ನಾವು ಹೊರ್ಗಡೆ ಹೋಗಿ ದುಡಿಲೇಬೇಕು. ನಾವು ದೇವ್ರ ಪೂಜೆ ಮಾಡ್ತಾಯಿದ್ದೀವಿ, ರಾಯರನ್ನ ನಾವು ಬೇಡ್ತಾಯಿದ್ದೀವಿ ಅಂತಂದರೆ ನಮ್ಮ ಪ್ರಯತ್ನ ನಾವು ಮಾಡಬೇಕು. ನಾವು ಕೆಲಸ ಕಾರ್ಯದಲ್ಲಿ ಎಷ್ಟು ನಾವು ಬ್ಯುಸಿಯಾಗಿರ್ತೀವೋ ನಮ್ಮ ಮನಸ್ಸು ಅಷ್ಟೇ ತಿಳಿಯಾಗಿರುತ್ತೆ. ನಾವು ಮನೆಯಲ್ಲೇ ಕೂತ್ಕೊಂಡು ನಾವು ಬರೀ ಸಾಲದ ಬಗ್ಗೆ ಆಗಿರ್ಬೋದು, ಮನೆ ಸಮಸ್ಯೆ ಆಗಿರ್ಬೋದು, ಇದನ್ನೆಲ್ಲನೂ ಅಷ್ಟೇ ತಲೆಯಲ್ಲಿ ಬರ್ತಾ ಇರುತ್ತೆ. ಯಾವಾಗ ಸಾಲ ತೀರುತ್ತೋ, ಯಾವಾಗ ನಮ್ಮ ಕಷ್ಟ ಎಲ್ಲ ದೂರ ಆಗುತ್ತೋ ಅಂತಲೇ ನಾವು ಯೋಚನೆ ಮಾಡ್ತಾ ಇರ್ತೀವಿ ಯಾವಾಗಲೂ ಅಷ್ಟೇ. ಆದರೆ ಹೊರ್ಗಡೆ ಹೋಗಿ ಕೆಲಸ ಮಾಡೋದ್ರಿಂದ ನಮ್ಮ ಮೈಂಡು ಅಷ್ಟೇ ಸ್ವಲ್ಪ ಫ್ರೆಶ್ನೆಸ್ ಅನಿಸುತ್ತೆ. ಹೊರಗಡೆ ಜನನ ನಾವು ನೋಡೋದ್ರಿಂದ, ಹೊರಗಡೆ ಕೆಲಸದಲ್ಲಿ ನಾವು ಬ್ಯುಸಿ ಆಗಿರೋದ್ರಿಂದ ನಮಗೆ ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ. ಏಕೆಂತಂದರೆ ಕೆಲಸಗಳು ಜಾಸ್ತಿ ಇರ್ಬೋದು, ಆದರೆ ನಮ್ಮ ಜೀವನಕ್ಕೆ ಏನಾದರೂ ನಾವು ಮಾಡಬೇಕು ಅಂತಂದರೆ ಈ ಥರ ಬ್ಯುಸಿ ಟೈಮಲ್ಲಿ ನಾವು ಇರಲೇಬೇಕಾಗುತ್ತೆ. ಹಂಗಾಗಿ ನಮ್ಮ ಚಿಂತೆಗಳನ್ನೇ ನಾವು ಮಾಡ್ತಾ ಕೂರೋದಕ್ಕೆ ಹೋಗ್ಬಾರ್ದು. ಮನೆ ಪರಿಸ್ಥಿತಿ 1000 ಇರ್ಬೋದು, ಆದರೆ ನಾವು ಕೆಲಸ ಕಾರ್ಯದಲ್ಲಿ ಬ್ಯುಸಿ ಆದರೆ ನಮಗೆ ಇದೆಲ್ಲ ತಲೆಯಲ್ಲಿ ಸಮಸ್ಯೆಗಳು ಬರೋದಿಲ್ಲ. ಈಗ ನಾವು ಹೊರಗಡೆ ಹೋಗ್ತೀವಿ, ದುಡಿತೀವಿ ಅಂತಂದರೆ ಅದರಿಂದ ನಮಗೆ ಸಹಾಯ ಅಂತೂ ಆಗೇ ಆಗುತ್ತೆ ಅಲ್ವಾ. ಮತ್ತು ಅದರಿಂದ ಆಗೋಷ್ಟು ಅನುಭವಗಳು ನಮಗೆ ಏನೇನೆಲ್ಲ ಆಗುತ್ತೆ ಅಂತಂದರೆ ಸಂಬಳ ಅನ್ನೋದು ಬರುತ್ತೆ, ಮತ್ತು ಹಣಕಾಸಿಗೆ ತೊಂದರೆ ಇರೋದಿಲ್ಲ. ನಾವು ಕಷ್ಟಪಟ್ಟರೆ ಭಗವಂತ ಯಾವ ಕಡೆಯಿಂದನಾದರೂ ಒಳ್ಳೇದು ಮಾಡೇ ಮಾಡ್ತಾನೆ ಅಲ್ವಾ. ಇದು ಸುಮಾರು ಜನಕ್ಕೆ ಎಲ್ರಿಗೂ ಸಹ ಗೊತ್ತಿರುತ್ತೆ. ಆದರೆ ಕೆಲವ್ರಿಗೆ ಹೊರಗಡೆ ಹೋಗಿ ದುಡಿಯೋಕ್ಕೆ ಆಗೋದಿಲ್ಲ, ಪರಿಸ್ಥಿತಿ ಚೆನ್ನಾಗಿರೋದಿಲ್ಲ, ಕೆಲವ್ರಿಗೆ ಆರೋಗ್ಯ ಇರೋದಿಲ್ಲ. ಕೆಲವರು ಮನೆಗಳಲ್ಲಿ ಗಂಡಸರು ಹೊರಗಡೆ ಹೆಂಗಸ್ರನ್ನ ಕೆಲಸಕ್ಕೆ ಕಳಿಸೋದಿಲ್ಲ. ಇನ್ನು ಕೆಲವರು ಹೆಣ್ಮಕ್ಳು ಮನೇನ ನಿಭಾಯಿಸ್ತಿರ್ತಾರೆ. ಗಂಡಸರು ಕೆಲ್ಸಕ್ಕೆ ಹೋಗೋದಿಲ್ಲ, ಮತ್ತು ಮನೆ ಸಂಸಾರ ನಿಭಾಯಿಸೋದಿಲ್ಲ ಅಂತಂದಾಗ ಹೆಣ್ಮಕ್ಳು ಸಹ ಹೊರಗಡೆ ಹೋಗಿ ದುಡಿತಾರೆ. ಮನೆಯಲ್ಲಿ ಮಕ್ಕಳು ನೋಡ್ಕೊಳ್ಳೋದಾಗಿರ್ಬೋದು, ಒಂದು ಸಂಸಾರ ನಿಭಾಯಿಸೋದ್ರಲ್ಲಾಗಿರ್ಬೋದು, ಎಷ್ಟು ಬ್ಯುಸಿನ ನಾವು ರೂಢಿಸ್ಕೋತೀವೋ ಅಂತಂದರೆ ನಮ್ಗೆ ಅಷ್ಟು ಒಳ್ಳೆಯದಾಗ್ತಿರುತ್ತೆ. ಆರೋಗ್ಯ ಸಮಸ್ಯೆನೂ ಇರೋದಿಲ್ಲ. ಮತ್ತು ಹೊರಗಡೆ ಹೋಗಿ ನಾವು ದುಡಿಯೋದ್ರಿಂದ ನಮ್ಗೆ ಹಲವಾರು ನಮಗೆ ಒಳ್ಳೆಯದೇ ಆಗ್ತಿರುತ್ತೆ. ನಮಗೆ ಇವತ್ತು ಕಷ್ಟ ಇರ್ಬೋದು, ಮನೆಯಲ್ಲೂ ಮಾಡಬೇಕು, ಈ ಕಡೆ ಹೊರಗಡೆನೂ ಮಾಡಬೇಕು, ಮಕ್ಕಳನ್ನು ನೋಡ್ಕೋಬೇಕು, ಸಂಬಂಧಿಕರನ್ನು ನೋಡ್ಕೋಬೇಕು. ಯಾವುದಾದ್ರೂ ಫಂಕ್ಷನ್ ಇದ್ದರೆ, ಇಲ್ಲ ಹೊರಗಡೆ ಊರಿಗೆ ಹೋಗೋದಾಗಿರ್ಬೋದು, ಈ ಥರ ಎಲ್ಲ ಇದ್ದಾಗ ನಮಗೆ ಬ್ಯುಸಿ ಆಗಿರ್ತೀವಿ ನಾವು. ಇದನ್ನೆಲ್ಲ ಅಷ್ಟೇ ನಾವು ಹೆಣ್ಮಕ್ಳು ನಿಭಾಯಿಸ್ತೀವಿ ಅಲ್ವಾ. ಇದನ್ನೆಲ್ಲನೂ ನಾವು ರೂಢಿಸ್ಕೊತು ಅಂತಂದರೆ ನಮಗೆ ಹಲವಾರು ಭಗವಂತ ಸೂಚನೆ ಕೊಡ್ತಾನೆ. ಈಗ ದುಡಿಮೆ ದೇವರು ಅಂತ ಹೇಳ್ತಾರಲ್ಲ, ಹಂಗಾಗಿ ನಾವು ದುಡಿಬೇಕು, ಕಷ್ಟಪಡಬೇಕು. ಕೈಕಾಲು ಗಟ್ಟಿ ಇದ್ದಾಗ, ನಮಗೆ ಆರೋಗ್ಯ ಇದ್ದಾಗ, ವಯಸ್ಸಿದ್ದಾಗ ನಾವು ದುಡಿಬೇಕು. ಆ ದುಡಿಯೋದ್ರಿಂದ ನಮಗೆ ಎಷ್ಟೆಲ್ಲ ಉಪಯೋಗ ಆಗುತ್ತೆ ಅಲ್ವಾ. ಸಾಕಷ್ಟು ನಮಗೆ ಲಾಭ ಆಗುತ್ತೆ. ಇದರಲ್ಲಿ ನಾನು ತುಂಬ ಅಂದರೆ ತುಂಬಾ ನಾನು ಪ್ರಯತ್ನನೂ ಪಟ್ಟಿದ್ದೀನಿ. ಪ್ರಯತ್ನದಿಂದ ನಾನು ಯಶಸ್ಸು ಅನ್ನೋದನ್ನು ಪಡ್ಕೊಂಡಿದ್ದೀನಿ. ಏಕೆ ಅಂತಂದರೆ ನಾನು ನಂಬೋದು ಏನು ಅಂತಂದರೆ, ನಾವು ಕಷ್ಟಪಟ್ಟರೆ ದೇವರು ಸುಖ ಕೊಟ್ಟೇ ಕೊಡ್ತಾನೆ. ಈ ಕಷ್ಟಪಟ್ಟು ನಾವು ಹೊರಗಡೆ ಹೋಗಿ ದುಡಿದ್ರೆ ಫಲ ಅಂತೂ ಕೊಟ್ಟೇ ಕೊಡ್ತಾನೆ. ದೇವ್ರಿಗೆಲ್ಲ ಸಹ ಗೊತ್ತಿರುತ್ತೆ. ನಾವು ಮಾಡೋ ಕೆಲಸ ಕಾರ್ಯದಲ್ಲೇ ಭಗವಂತನ ನೋಡಬೇಕು.
ಅಂತ ದೊಡ್ಡವ್ರು ಹೇಳ್ತಾರಲ್ಲ, ಅದು ನಿಜ. ಅದು ನಾವು ಸ್ಟ್ರೆಸ್ಸನ್ನು ತಗೋತೀವೋ, ಎಷ್ಟು ಶ್ರಮ ಪಡ್ತೀವೋ ನಮ್ಮ ಜೀವನಕ್ಕೂ ಅಷ್ಟೇ ಒಳ್ಳೆಯದಾಗ್ತಿರುತ್ತೆ. ಈಗ ಸುಮಾರು ಹೆಣ್ಮಕ್ಳಿಗೆ ಈ ಥರ ಒಂದು ಸಮಸ್ಯೆನ ಎದುರಿಸ್ತಿರ್ತಾರೆ. ಏಕೆ ಅಂತಂದರೆ ನಾನೊಬ್ಳು ಅಂತಲ್ಲ, ಸಾಕಷ್ಟು ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಹೆಣ್ಮಕ್ಳು ಹೊರಗಡೆ ಹೋಗಿ ದುಡಿತಾರೆ, ಮನೆಯನ್ನು ಸಹ ನಿಭಾಯಿಸ್ತಾರೆ, ಈ ಕಡೆ ಮಕ್ಕಳನ್ನು ಸಹ ನೋಡ್ಕೋತಾರೆ. ಮನೆ ಗಂಡಸರು ಸರಿಯಾಗಿ ಮನೆ ನಿಭಾಯಿಸ್ತಿಲ್ಲ ಅಂತಂದಾಗ ಸುಮಾರು ಜನ ಹೆಣ್ಮಕ್ಳು ಮನೆಯಲ್ಲಿ ನಡೆಸೋದಾಗಿರ್ಬೋದು, ಇಲ್ಲ ಹೊರಗಡೆ ಒಂದು ಜವಾಬ್ದಾರಿನ ವಹಿಸ್ಕೊಳ್ಳೋದಾಗಿರ್ಬೋದು, ಇದೆಲ್ಲನೂ ಸಹ ಮಾಡ್ತಿರ್ತಾರೆ. ನನ್ನ ಪ್ರಕಾರ ಹೇಳೋದಾದರೆ ಹೆಣ್ಮಕ್ಳೇ ಗ್ರೇಟು ಅಂತ ನಾನು ಹೇಳ್ತೀನಿ. ಏಕೆ ಅಂತಂದರೆ ಸುಮಾರು ಜನ ಇದನ್ನೆಲ್ಲ ನಿಭಾಯಿಸ್ತಿರ್ತಾರೆ, ನಾವು ಸಹ ನೋಡ್ತೀವಲ್ಲ. ಹಂಗಾಗಿ ನಾನು ಹೇಳೋದೇನು ಅಂತಂದರೆ, ನನ್ನ ಅನುಭವದ ಮಾತಿಂದ ನಾನು ಹೇಳ್ತೀನಿ. ಏಕೆ ಅಂತಂದರೆ ನಾವು ಹೊರಗಡೆ ಹೋಗಿ ದುಡಿದ್ರೇ ನಮ್ಮ ಜೀವನವೂ ಸಹ ಚೆನ್ನಾಗಿರುತ್ತೆ. ತಲೆಯಲ್ಲಿ ನಮಗೆ ಬೇಡದಿರೋ ಯೋಚನೆಗಳು ಅಷ್ಟೇ ಯಾವುದೂ ಬರೋದಿಲ್ಲ. ಮನೆಯಲ್ಲಿ ಗಂಡ ಹೆಂಡ್ತಿ ಇಬ್ಬರು ಅಷ್ಟೇ ಒಂದು ಕೈಯಾಗಿ ದುಡೀತು ಅಂತಂದರೆ ಆ ಮನೆಯಲ್ಲಿ ಯಾವುದೇ ಒಂದು ಕಷ್ಟ ಬರೋದಿಲ್ಲ. ಭಗವಂತನ ನಾವು ಈ ದುಡಿಮೆಯಲ್ಲಿ ನೋಡಬೇಕು. ನಾವು ದೇವರು ಸಹ ಇದನ್ನೆಲ್ಲ ನೋಡ್ತಿರ್ತಾರೆ. ನೀನಿಷ್ಟು ಕಷ್ಟಪಡ್ತೀಯ, ನೀನಿಷ್ಟು ಶ್ರಮ ವಹಿಸ್ತೀಯ, ನಿನ್ಗೆ ಅನುಗ್ರಹ ನಾನು ಮಾಡ್ತೀನಿ ಅಂತ ನಾವೇನೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಿದ್ರು ಅಷ್ಟೇ ಅದಕ್ಕೆಲ್ಲ ಯಶಸ್ಸು ಅನ್ನೋದು ಕೊಡ್ತಿರ್ತಾನೆ. ನಾವು ಸತ್ಯ ಧರ್ಮ ದಾರಿನಲ್ಲೇ ಸಹ ನಾವು ನಡೆಯೋದ್ರೂ ಸಹ ಕೆಲವೊಂದು ಟೈಮಲ್ಲಿ ನಮಗೆ ಒಳ್ಳೇದನ್ನೋದು ಆಗ್ತಿರೋದಿಲ್ಲ. ಆದರೆ ಇವತ್ತು ಒಳ್ಳೇದಾಗಿಲ್ಲ ಅಂತಂದರೆ ನಾಳೆ ಕೆಟ್ಟದಾಗುತ್ತೆ ಅಂತಲ್ಲ, ಒಳ್ಳೇದು ಮಾಡೇ ಮಾಡ್ತಾರೆ ಭಗವಂತ. ಎಲ್ಲರೂ ಹೊರಗಡೆ ಹೋಗಿ ದುಡೀರಿ ಅಂತ ನಾನು ಹೇಳೋದಿಲ್ಲ. ಹೊರಗಡೆ ಹೋಗಿ ನಾವು ಕೆಲಸ ಕಾರ್ಯ ಮಾಡೋದ್ರಿಂದ ನಮಗೆ ಹಲವಾರು ಒಳ್ಳೆಯದೇ ಆಗ್ತಿರುತ್ತೆ ಅಲ್ವಾ. ಈಗ ನೀವೇ ಯೋಚನೆ ಮಾಡಿ, ಕೆಲವ್ರಿಗೆ ಆಗೋದಿಲ್ಲ, ಆರೋಗ್ಯ ಸಮಸ್ಯೆ ಇರುತ್ತೆ. ನಾನು ಹೇಳೋದ್ನಲ್ಲ, ಮನೆಯಲ್ಲಿ ಗಂಡಸರು ಸಹ ಕೆಲವರು ಹೊರಗಡೆ ಕಳಿಸೋದಿಲ್ಲ ಹೆಣ್ಮಕ್ಳನ್ನ ದುಡಿಯೋದಕ್ಕೆ. ನಾನು ತಂದಾಕ್ತೀನಿ ಮನೆಯಲ್ಲೇ ಮಾಡ್ಕೊಂಡಿರು ಅಂತಾರೆ. ಅವ್ರಿಗೆ ಯಾವುದೇ ಒಂದು ಸಮಸ್ಯೆ ಬರೋದಿಲ್ಲ. ಆದರೆ ಎಲ್ಲರಿಗೂ ಇದೇ ಥರ ಸಮಸ್ಯೆ ಇರೋದಿಲ್ಲ. ಒಬ್ಬೊಬ್ಬರು ಮನೆ ಪರಿಸ್ಥಿತಿ ಒಂದೊಂದು ಥರ ಅನ್ನೋದಿರುತ್ತೆ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಸಾಧ್ಯವಾದರೆ ಹೊರಗಡೆ ಹೋಗಿ ದುಡಿಯೋಕ್ಕೆ ನಿಮ್ಗೆ ಸಾಧ್ಯವಾಗುತ್ತೆ ಅನ್ನೋದಾಯಿತು ಅಂತಂದರೆ ನೀವು ಆದಷ್ಟು ಹೊರಗಡೆ ನೀವು ದುಡಿಯೋದಕ್ಕೆ ಪ್ರಯತ್ನ ಪಡಿ. ಆವಾಗ ನಮ್ಮ ಕಷ್ಟಗಳು ಅಷ್ಟೇ ದೂರವಾಗ್ತಿರುತ್ತೆ. ಈಗ ನಮ್ಗೆ ಹೊರಗಡೆ ಹೋಗಿ ದುಡಿಯೋಕ್ಕಾಗೋದಿಲ್ಲ ಅಂತಂದಾಗ ನಾವು ಮನೆಯಲ್ಲೇ ಕೂತ್ಕೊಂಡಾಗ ನಮ್ಮ ತಲೆಯಲ್ಲಿ ಬೇಡದಿರೋ ಯೋಚನೆಗಳೆಲ್ಲ ಬರ್ತಿರುತ್ತೆ. ಈಗ ಸಾಲ ಮಾಡ್ಕೊಂಡಿರ್ತೀವಿ, ಸಾಲ ಹೇಗಪ್ಪ ತೀರಿಸೋದು ಅಂತಲೇ ನಮ್ಮ ಜೀವನ ಕಳೀತಾ ಇರ್ತೀವಿ. ಮನೆಯಲ್ಲಿ ಒಬ್ಬರು ದುಡಿದು 4 ಜನ ತಿನ್ನಬೇಕು ಅಂದರೆ ಅದು ತುಂಬ ಕಷ್ಟ ಆಗುತ್ತೆ. ಈಗ ಹೇಳ್ಬೇಕು ಅಂದರೆ ಬೆಂಗಳೂರಲ್ಲಿ ಯಾರಿಗಾದ್ರೂ ಒಂದು ಸ್ವಂತ ಮನೆ ಇದ್ದರೆ ಅವರು ಲೈಫ್ನ ತುಂಬ ಚೆನ್ನಾಗಿ ಲೀಡ್ ಮಾಡ್ತಿರ್ತಾರೆ. ಏಕೆಂತಂದರೆ ಬಾಡಿಗೆ ಕಟ್ಟೋಂಗಿರಲ್ಲ. ಒಂದು ಸ್ವಂತ ಮನೆ ಇದ್ದರೆ ದುಡ್ದಿದ್ರಲ್ಲಿ ಅರ್ಧ ಖರ್ಚು ಮಾಡಿಕೊಂಡು ಅರ್ಧನ ನಾವು ಉಳಿಸ್ಬೋದು. ನಾಳೆ ಮಕ್ಕಳು ಫ್ಯೂಚರ್ಗಾಗಿರ್ಬೋದು, ಇಲ್ಲ ನಮ್ಮ ಭವಿಷ್ಯಕ್ಕಾಗಿರ್ಬೋದು, ಈ ಥರ ಅಂತನ ನಾವು ಮಾಡ್ಕೋತು ಅಂತಂದರೆ ನಿಜವಾಗ್ಲೂ ಎಲ್ಲರ ಜೀವನವೂ ಅಷ್ಟೇ ಚೆನ್ನಾಗೇ ಇರುತ್ತೆ. ಹಾಗಾಗಿ ನಾನು ಹೊರಗಡೆ ಕೆಲಸ ಮಾಡೋದ್ರಿಂದ ನನ್ನ ತಲೆಯಲ್ಲಿ ಬೇಡದಿರೋ ಯೋಚನೆಗಳು ಬರೋದಿಲ್ಲ. ನಾನು ಮೊದಲಿಂದನೂ ಅಷ್ಟೇ ಇದನ್ನು ರೂಢಿಸ್ಕೊಂಡು ಬಂದಿದ್ದೀನಿ. ನನಗೆ ಏನು ಮಾಡಿದ್ರೆ ಸರಿ ಹೋಗುತ್ತೆ ಅಂತಂದರೆ ನನಗೆ ಇವತ್ತು ಕಷ್ಟ ಆಗ್ಬೋದು, ಆದರೆ ಅದು ನಾನು ಮಾಡೇ ಮಾಡ್ತೀನಿ. ನಾನು ಏನಾದರೂ ಒಂದು ಮಾಡಬೇಕು ಅಂತಂದರೆ ನನಗೆ ತುಂಬ ಇಷ್ಟ. ನನಗೆ ಏನಾದರೂ ಒಂದು ಚಾಲೆಂಜಾಗಿ ತೊಗೋಬೇಕು. ನಾವು ಹೆಣ್ಮಕ್ಳು ಲೈಫ್ನ ಚಾಲೆಂಜಾಗಿ ತೊಗೋಬೇಕು. ಇವತ್ತು ಈ ಥರ ನಮ್ಮ ಪರಿಸ್ಥಿತಿ ಅಂದರೆ ನಾಳೆ ಇದೇ ಥರ ಪರಿಸ್ಥಿತಿ ನಮಗಿರೋದಿಲ್ಲ. ನಮಗೆ ಒಂದು ಸ್ವಂತ ಮನೆ ಮಾಡ್ಕೋಬೇಕಪ್ಪ, ನಮ್ಮ ಮಕ್ಳನ್ನ ಚೆನ್ನಾಗಿ ಓದಿಸ್ಬೇಕಪ್ಪ, ನಾವು ಎಲ್ಲರ ಥರ ಚೆನ್ನಾಗಿರಬೇಕು ಅಂತಂದರೆ ನಾವು ಹೆಂಗಸ್ರಾಗಿರ್ಬೋದು ಇಲ್ಲ ಗಂಡಸ್ರಾಗಿರ್ಬೋದು ಹೊರಗಡೆ ಹೋಗಿ ದುಡಿಬೇಕು. ಮತ್ತು ದುಡಿದ್ರೂ ಸಹ ಹೆಂಗಸ್ರು ಗಂಡಸರು ಇಬ್ಬರು ಸಹ ಒಂದು ಕೈಯಾಗಿ ದುಡಿದ್ರೆ ಆ ಸಂಸಾರ ಅಂತೂ ನೋಡೋದಕ್ಕೆ ಚೆಂದವಾಗಿರುತ್ತೆ. ಎಲ್ರಿಗೂ ಈ ಥರ ಒಂದು ಪರಿಸ್ಥಿತಿ ಇರೋದಿಲ್ಲ. ಏಕೆ ಅಂತಂದರೆ ಮನೆಯಲ್ಲಿ ಕೆಲವರು ಗಂಡಸರು ಕೆಲವರು ಹೇಳಿದ ಮಾತು ಕೇಳೋದಿಲ್ಲ, ಕೆಲವರು ಕೇಳ್ತಾರೆ. ಅದೇ ಥರ ಎಲ್ಲರೂ ಸಹ ಇರಬೇಕು ಅಂತಲೂ ಹೇಳೋದಿಲ್ಲ. ಏಕೆ ಅಂತಂದರೆ ಮನೆಯಲ್ಲಿ 4-5 ಜನ ಇದ್ದಾರೆ ಅಂದರೆ 4-5 ಜನದ ಮನಸ್ಸು ಒಂದೊಂದು ಥರ ಅನ್ನೋದಿರುತ್ತೆ. ನಾವು ದೇವ್ರನ್ನ ಬೇಡಬೇಕು, ಸತ್ಯ ಧರ್ಮದ ದಾರಿನಲ್ಲಿ ನಡಿಬೇಕು. ನಾವು ಬೇಡದೇ ಇರೋದಕ್ಕೆಲ್ಲ ಟೈಮ್ ಕೊಡೋದಕ್ಕೆ ಹೋಗಬಾರ್ದು. ನಮ್ಮ ಜೀವನಕ್ಕೆ ಏನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಅಂದರೆ ಅದನ್ನೆಲ್ಲ ನಾವು ಸರಿ ದಾರಿನಲ್ಲಿ ನಾವು ಮಾಡ್ತಾ ಹೋಗಬೇಕು. ನನ್ನ ಜೀವನ ಹಿಂದೆ ಈ ಥರ ಇರಲಿಲ್ಲ. ನಾನು ಸಹ ನನ್ನ ಜೀವನದಲ್ಲಿ ತುಂಬ ಅಂದರೆ ತುಂಬಾ ಕಷ್ಟಪಟ್ಟಿದ್ದೀನಿ. ಏಕೆ ಅಂತಂದರೆ ನಾವು ಹುಟ್ಟು ಬಟ್ಟೆಯಲ್ಲಿ ಹೊರಗಡೆ ಬಂದಿರೋದ್ರಿಂದ ನಾವೇನಾದರೂ ಮಾಡಲೇಬೇಕು. ನಮ್ಮನ್ನ ಆಡ್ಕೊಳ್ಳೋರು ಎದುರುಗಡೆ ನಾವು ಬೆಳಿಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಹಠ ಬತ್ತು ನನಗೆ. ಹಂಗಾಗಿ ನಾನು ಅವತ್ತಿಂದ
ಇವತ್ತಿನ ತನಕನೂ ಅಷ್ಟೇ ನಾನು ಕಷ್ಟಪಟ್ಟು ನಾನು ಏನಾದರೂ ಒಂದು ಕೆಲಸ ಆಗಲಿ, ಒಂದು ಕೂಲಿ ಕೆಲಸ ಆಗಲಿ, ಏನೋ ಒಂದು ನಮಗೇನು ಮಾಡೋಕ್ಕೆ ಸಾಧ್ಯನೋ ಅದರಲ್ಲಿ ನಾನು ತೊಡಗಿಸ್ಕೊತಾ ಹೋಗ್ತೀನಿ. ಮನೆಯಲ್ಲಿ ಬಂದಾಗ ನನಗೆ 5 ನಿಮಿಷನೂ ಸಹ ಬಿಡುವನ್ನೋದಿರೋದಿಲ್ಲ. ಹಾಗಾಗಿ ನನ್ನ ವೀಡಿಯೋಗಳು ಸ್ವಲ್ಪ ಲೇಟಾಗಿ ಬರುತ್ತೆ, ಕೆಲವೊಂದು ಟೈಮಲ್ಲಿ ಬೇಗ ಹಾಕ್ತೀನಿ. ನನಗೆ ಯಾವ ಥರ ನನಗೆ ಟೈಮ್ ಅಡ್ಜಸ್ಟ್ ಆಗುತ್ತೋ ಆವಾಗ ಹಾಕ್ತೀನಿ. ನಿಮ್ಮ ಕಮೆಂಟ್ಗಳಿಗೆ ನಾನು ರಿಪ್ಲೈ ಮಾಡಿಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಏಕೆ ಅಂತಂದರೆ ನನಗೂ ಸಹ ಸಾಕಾಗುತ್ತೆ, ಕೆಲ್ಸಕ್ಕೆ ಹೋಗಿ ಬರ್ತೀನಿ, ಮನೆಯಲ್ಲೂ ಮಾಡೋದ್ರಿಂದ ರಿಪ್ಲೈ ಮಾಡಿಲ್ಲ ಅಂತಲೇ ಬೇಜಾರು ಮಾಡ್ಕೋಬೇಡಿ. ಆದಷ್ಟು ನಿಮ್ಮ ಸಮಸ್ಯೆಗೆ ರಿಪ್ಲೈ ಮಾಡ್ತೀನಿ. ಏಕೆ ಅಂತಂದರೆ ನಿಮ್ಮ ಸಮಸ್ಯೆನ ನನ್ನ ಕೈಲಿ ಹೇಳ್ಕೊತಿರಲ್ಲ, ಅದಕ್ಕೋಸ್ಕರ ನಾನು ರಿಪ್ಲೈಗೋಸ್ಕರ ನೀವು ಕಾಯ್ತಾ ಇರ್ತೀರ. ನಿಮ್ಗೇನೋ ಒಂದು ಅನುಮಾನ ಇರುತ್ತೆ, ಅನುಮಾನನ ನೀವು ಕಮೆಂಟ್ ಮುಖಾಂತರ ನನ್ನನ್ನು ಕೇಳ್ತೀರ. ನೀವು ಅದಕ್ಕೇನಾದರೂ ನಾನು ರಿಪ್ಲೈ ಮಾಡಿಲ್ಲ ಅಂತಂದರೆ ನಾನು ರಿಪ್ಲೈ ಮಾಡೇ ಮಾಡ್ತೀನಿ. ಎಷ್ಟೊತ್ತಾದರೂ ಪರವಾಗಿಲ್ಲ, ನಾನು ರಿಪ್ಲೈ ಮಾಡೇ ಮಾಡ್ತೀನಿ. ನಿಮ್ಮ ಸಮಸ್ಯೆಗಳನ್ನ ನನ್ನ ಹತ್ರ ಹೇಳ್ಕೊತೀರ. ಏಕೆ ಅಂತಂದರೆ ನಾನು ಜೀವನದಲ್ಲಿ ಸಾಕಷ್ಟು ನೋವನ್ನು ಅನುಭವಿಸಿದ್ದೀನಿ, ಸಾಕಷ್ಟು ಏಳು ಬೀಳುಗಳನ್ನು ಸಹ ನಾನು ಅನುಭವಿಸಿದ್ದೀನಿ. ಹಂಗಾಗಿ ನನಗೇನು ಗೊತ್ತಿದೆಯೋ ಅದನ್ನು ನಾನು ವೀಡಿಯೋದಲ್ಲಿ ಹೇಳೋವಂಥದ್ದು. ಕೆಲವ್ರಿಗೆ ಇಷ್ಟ ಆಗ್ಬೋದು, ಕೆಲವ್ರಿಗೆ ಇಷ್ಟ ಆಗದೇನೂ ಸಹ ಇರ್ಬೋದು. ಏಕೆ ಅಂತಂದರೆ ನಾನು ಹೇಳೋದು ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಅನ್ವಯಿಸುತ್ತೆ. ಒಂದೊಂದು ಸಂಸಾರದಲ್ಲೂ ಈ ಥರ ಒಂದು ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಾನು ಆದಷ್ಟು ನನ್ನ ಪರ್ಸ್ನಲ್ ವಿಷಯನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದ್ರಿಂದ ನೀವು ಅದಕ್ಕೆ ಕಮೆಂಟ್ ಹಾಕ್ತಿರಲ್ಲ, ನನಗೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ನನಗೆ ಇವತ್ತಿನ ತನಕ ಯಾರೂ ಅಷ್ಟೇ ಒಂದು ಬ್ಯಾಡ್ ಕಮೆಂಟ್ ಅಂತ ನನಗೆ ಯಾರೂ ಅಷ್ಟೇ ಹಾಕಿರೋದಿಲ್ಲ. ಏಕೆ ಅಂತಂದರೆ ನನ್ನ ಒಂದುಗೂಡ್ತವರು, ನನ್ನ ಎತ್ತವರು, ನನ್ನ ಸಂಬಂಧಿಕರು ನನಗೆ ದೂರ ಆಗಿರ್ಬೋದು. ನೀವೇ ನನ್ನ ಬಂಧು ಬಳಗ, ನೀವೇ ನನ್ನ ಅಕ್ಕ ತಂಗಿದಿರು, ನೀವೇ ನನ್ನ ಅಣ್ಣ ತಮ್ಮದಿರು ಅಂತ ನಾನು ತಿಳ್ಕೊಂಡು ನಾನು ಕಷ್ಟಪಟ್ಟಿದ್ದನ್ನು ನನ್ನ ಜೀವನದಲ್ಲಿ ಏರುಪೇರು ನಾನು ಏನು ನೋಡಿದ್ದೀನೋ ಅದನ್ನು ನಿಮ್ಮ ಜೊತೆ ನಾನು ಹಂಚ್ಕೊಳ್ಳೋ ಅಂಥದ್ದು. ಸಾಕಷ್ಟು ಜನ ನಂತರನೇ ಒಂದು ಕಷ್ಟಪಟ್ಟಿದ್ದೀರ, ಮೇಲೂ ಸಹ ಬಂದಿದ್ದೀರ. ಆದರೆ ಎಲ್ರಿಗೂ ಸಹ ಈ ಥರ ಒಂದು ಆಗಿರೋದಿಲ್ಲ. ಏಕೆ ಅಂತಂದರೆ ಈಗ ಒಂದು ಕೈಲಿ 5 ಬೆರಳಿರ್ತವೆ ಅಂತಂದರೆ 5 ಬೆರಳು ಒಂದೇ ಸಮ ಇರೋದಿಲ್ಲ. ಹಂಗಾಗಿ ಮನೆಯಲ್ಲಿ ಎಲ್ಲರೂ ಅಷ್ಟೇ ಒಂದೇ ಥರನೂ ಸಹ ಇರೋದಿಲ್ಲ. ನಮ್ಮ ಸಂಸಾರನ ಯಾವ ರೀತಿ ನಾವು ತೂಗಿಸ್ಕೊಂಡು ಹೋಗಬೇಕು, ಮತ್ತು ಮನೆಯಲ್ಲಿರೋಷ್ಟು ಜನನ ನಾವು ಯಾವ ರೀತಿ ನೋಡ್ಕೋಬೇಕು, ಅವ್ರ ಹತ್ರ ಯಾವ ರೀತಿ ನಾವು ನಡ್ಕೋಬೇಕು ಅಂತ ನಾವು ತಿಳ್ಕೊತು ಅಂತಂದರೆ ಖಂಡಿತ ಒಳ್ಳೆಯದಾಗೇ ಆಗುತ್ತೆ. ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ, ನಾವು ರಾಯರನ್ನ ಬೇಡ್ತೀವಿ, ರಾಯರು ನಮಗೆ ಒಳ್ಳೇದು ಮಾಡ್ತಾರೆ. ಆದರೂ ಸಹ ಕೆಲವೊಂದು ಟೈಮಲ್ಲಿ ರಾಯರು ನಮಗೆ ಅನುಗ್ರಹ ಮಾಡ್ತಿರೋದಿಲ್ಲ ಅಂತಲೂ ಸಹ ಬೇಜಾರಾಗುತ್ತೆ. ಇವತ್ತು ನಿಮಗೆ ಒಳ್ಳೇದು ಮಾಡಿಲ್ಲ ಅಂತ ನೀವು ಬೇಜಾರು ಮಾಡ್ಕೋಬೇಡಿ, ಖಂಡಿತ ನಾಳೆ ಒಳ್ಳೇದು ಮಾಡೇ ಮಾಡ್ತಾರೆ. ನಾನು ಸುಮಾರು ವರ್ಷ ನಾನು ರಾಯರು ಪೂಜೆ ಮಾಡಿದೆ, 1-1.5 ವರ್ಷ ರಾಯರು ಪೂಜೆ ಮಾಡಿದೆ. ನನಗೆ ಒಳ್ಳೇದು ಮಾಡಿಲ್ಲ ಅಂತ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ತುಂಬ ಹತ್ತಿದ್ದೀನಿ, ತುಂಬ ನೋವು ಪಟ್ಟಿದ್ದೀನಿ. ಯಾವ ದೇವ್ರಿಗೂ ಪೂಜೆ ಮಾಡೋದು ಬೇಡಪ್ಪ, ನಾನು ಎಷ್ಟು ಕಷ್ಟಪಟ್ಟು ಹೊರಗಡೆ ಮನೆಯಲ್ಲಿ ಎಲ್ಲ ಸಹ ದುಡಿತಾ ಇದ್ದೀನಿ, ನನಗೇನು ನೀನು ಒಳ್ಳೇದು ಮಾಡ್ತಿಲ್ಲ ಅಂತ ನಾನು ರಾಯರ ಮುಂದೆ ಸುಮಾರು ಸತಿ ನಾನು ಕಣ್ಣೀರು ಹಾಕಿದ್ದೀನಿ. ನಂತರನೇ ನನಗೆ ಒಳ್ಳೇದು ಮಾಡಿದ್ದಂಥದ್ದು. ಹಾಗಾಗಿ ನನಗೆಷ್ಟೇ ಕಷ್ಟ ಇರಲಿ, ನನಗೆಷ್ಟೇ ಒಂದು ಸಮಸ್ಯೆ ಬರಲಿ, ನಾನು ರಾಯರನ್ನು ಮಾತ್ರ ಬಿಡೋದಿಲ್ಲ. ರಾಯರಿಗೆ ಪೂಜೆ ಮಾಡೋದಕ್ಕೆ ಏನೇನು ಸಿದ್ಧತೆಗಳು ಬೇಕೋ ಅದನ್ನೆಲ್ಲನೂ ಅಷ್ಟೇ ನಾನು ಮಾಡ್ಕೋತೀನಿ. ನಾನು ಹೊರಗಡೆ ಹೋಗ್ತೀನಿ, ಕೆಲಸ ಮಾಡ್ಕೊಂಬರ್ತೀನಿ, ಮನೆಯಲ್ಲಿ ಮಾಡೋಕ್ಕಾಗೋದಿಲ್ಲ ಅಂತ ನಾನು ಯಾವತ್ತೂ ಅಂದ್ಕೊಳ್ಳೋದಿಲ್ಲ. ದೇವ್ರನ್ನೇ ನನ್ನ ಮನಸ್ಸಲ್ಲಿ ಯಾವಾಗಲೂ ಅಷ್ಟೇ ನೆನೆಸ್ಕೊತಾ ಇರ್ತೀನಿ. ನಿಮ್ಮ ಹತ್ರ ನಾನು ಒಂದು ವಿಷಯನ ಹಂಚ್ಕೋಬೇಕು. ಏಕೆ ಅಂತಂದರೆ ನಾನಿವಾಗ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾ ಇರೋದ್ರಿಂದ ಅಲ್ಲಿ ನಡೆಸೋವಂಥವ್ರು, ಅಂದರೆ ಆ ಕಂಪ್ನಿ ನಡೆಸೋವಂಥವ್ರು ಮುಸ್ಲಿಮ್ಸ್ ಅವರು, ಅಂದರೆ ನಮ್ಮ ಹಿಂದೂಗಳಲ್ಲ, ಮುಸ್ಲಿಮ್ಸ್ ನಡೆಸೋದು. ಆದರೆ ಆ ಜಾಗದಲ್ಲಿ ನನ್ನ ತಂದೆ ರಾಯರು ಫೋಟೋ ಇದೆ. ಅದನ್ನ ನೋಡಿ ನನಗೆ ತುಂಬ ಖುಷಿ ಆಯಿತು. ಏಕೆ ಅಂತಂದರೆ ಮುಸ್ಲಿಮ್ಸು ಕಂಪ್ನಿ ನಡೆಸ್ತಿದ್ದಾರೆ ಅಂತಂದರೆ ಅಲ್ಲಿ ದೇವ್ರ ಫೋಟೋಗಳನ್ನ ಇಡೋದಿಲ್ಲ, ಅಲ್ಲಿ ರಾಯರು ಫೋಟೋ ಇದೆ. ನಾನು ಮೊದಲನೇ ದಿವಸ ಹೋಗಿದ ತಕ್ಷಣ ನನಗೆ ಆಶ್ಚರ್ಯ ಆಯಿತು. ರಾಯರು ನಾನು ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ದೀನೋ, ಎಲ್ಲೆಲ್ಲಿ ಹೊರಗಡೆ ಹೋಗ್ತಿದ್ದೀನೋ ಅಲ್ಲೆಲ್ಲ ನನ್ನ ಕಣ್ಣಿಗೆ ಬೀಳ್ತಿದ್ದಾರಲ್ಲ ಅಂತ ಅಂದ್ಕೊಂಡೆ. ಆದರೆ ನಾನು ಕೆಲವ್ರನ್ನ ಕೇಳಿದೆ, ನಾನು ರಾಯರು ಫೋಟೋ ಹೇಗೆ ಇಲ್ಲಿ ಇಟ್ಟಿದ್ದಾರೆ, ಇವರು ಮುಸ್ಲಿಮ್ಸ್ ಅಲ್ವಾ ಅಂತ ನಾನು ಕೇಳಿದೆ. ಅವರು ಹೇಳಿದ್ರು, ಇಲ್ಲಿ ರಾಯರು ಪೂಜೆ ಮಾಡೋ ಅಂಥವ್ರು ಆ ಫೋಟೋನ ಇಟ್ಟಿದ್ರು ಅಂತ ಅವ್ರು ಹೇಳಿದ್ರು. ಹಂಗಾಗಿ ನಾನು ಅಂದ್ಕೊಂಡೆ, ತಂದೆ ನೀವೆಲ್ಲೆಲ್ಲೂ ಇದ್ದೀರಾ, ನಮ್ಮ ಮನೆ ನಮ್ಮ ಮನಸ್ಸಲ್ಲಿ ನೀವಿದ್ದೀರಾ, ನಾವು ಓಡಾಡೋ ದಾರಿನಲ್ಲಿ ನೀವಿದ್ದೀರಾ, ನಾವು ಕೆಲಸ ಮಾಡೋ ಜಾಗದಲ್ಲೂ ನೀವಿದ್ದೀರಾ ಅಂತ ನನಗೆ ತುಂಬ ಖುಷಿಯಾಯಿತು. ಏಕೆ ಅಂತಂದರೆ
ನಾವು ರಾಯರು ನಂಬಿದ್ದೀವಿ ಅಂತಂದರೆ ರಾಯರು ಯಾವುದೋ ಒಂದು ರೀತಿಲಾದರೂ ಸೂಚನೆ ಕೊಡ್ತಾರೆ, ನಮ್ಮ ಕಣ್ಣೆದುರುಗಡೆ ಕಾಣಿಸ್ಕೋತಾರೆ. ನಾನಿದ್ದೀನಿ, ನೀನು ಎದುರು ಬೇಡ, ನೀನು ಧೈರ್ಯವಾಗಿ ಮುಂದೆ ನುಗ್ಗು, ನಿನ್ನ ಜೊತೆ ನಾನಿದ್ದೀನಿ, ನಿನ್ನ ಯಶಸ್ಸನ್ನ ನಾನು ಅನುಗ್ರಹ ಮಾಡ್ತೀನಿ ಅಂತ ನನ್ನ ತಂದೆ ರಾಯರು ನಮ್ಮ ಜೊತೆಲೇ ಇದ್ದು ನಮಗೆ ಒಳ್ಳೆಯದನ್ನೇ ಬಯಸ್ತಾ ಇರ್ತಾರೆ, ಒಳ್ಳೆಯದನ್ನೇ ಮಾಡ್ತಾ ಇರ್ತಾರೆ. ನಾನು ರಾಯರನ್ನ ಸಂಪೂರ್ಣವಾಗಿ ನಾನು ನಂಬಿಟ್ಟಿದ್ದೀನಿ. ನಾನು ರಾಯರು ಪೂಜೆ ಮಾಡೋದು ಅಂತಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ. ಏಕೆ ಅಂತಂದರೆ ನಾನು ಹೇಳಿದ್ನಲ್ಲ, ಒಂದು ನಿಮಿಷನೂ ನಾನು ಟೈಮ್ ಅನ್ನೋದು ವೇಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಓದು ಕಾಲ ಮತ್ತೆ ಬರಲ್ಲ ಅಂತ ಹೇಳ್ತಾರಲ್ಲ, ಹಂಗಾಗಿ ನಾವು ಟೈಮ್ನ ವೇಸ್ಟ್ ಮಾಡೋದಕ್ಕೆ ಹೋಗ್ಬಾರ್ದು. ಆ ಟೈಮ್ನ ನಾವು ಉಪಯೋಗಿಸ್ಕೋಬೇಕು. ಇವಾಗ ಕೈಕಾಲು ಗಟ್ಟಿ ಇದೆ, ವಯಸ್ಸಿದೆ ಅಂತ ಅಂದಾಗ ನಾವು ದುಡಿಬೇಕು. 6 ಕಾಸು 3 ಕಾಸು ನಾವು ಇಟ್ಕೋಬೇಕು. ನಮ್ಮ ಜೀವನಕ್ಕೆ ಏನು ಬೇಕೋ ಅದನ್ನು ನಾವು ಮಾಡ್ತಾ ಹೋಗಬೇಕು. ಫಲನ ಭಗವಂತನಿಗೆ ಬಿಟ್ಬಿಡ್ಬೇಕು. ರಾಯರು ನಿಮ್ಮೆಲ್ರಿಗೂ ಒಳ್ಳೇದು ಮಾಡೇ ಮಾಡ್ತಾರೆ. ಇವತ್ತು ನಿಮ್ಮ ಕತ್ಲೆ ಆಗಿರ್ಬೋದು ನಿಮ್ಮ ಜೀವನ, ನಾಳೆ ಬೆಳಕನ್ನೋದು ಭಗವಂತ ಕೊಟ್ಟೆ ಕೊಡ್ತಾನೆ. ನೀವು ನಿಮ್ಮ ಮನೆ ದೇವ್ರನ್ನ ನಂಬಿ ಆದಷ್ಟು ಬೇಗ ಹರಕೆ ತೀರಿಸಿ ರಾಯರನ್ನ ನೀವು ಪ್ರತಿದಿನ ಪ್ರತಿ ಗುರುವಾರ ಪೂಜೆ ಮಾಡಿ, ಖಂಡಿತ ಒಳ್ಳೇದು ಮಾಡ್ತಾರೆ ಅಂತ ನಂಬಿಕೆಯಿಂದ ಹೇಳ್ತಾ ಇದ್ದೀನಿ. ನನ್ನ ಮಾತಿಂದ ಯಾರಿಗಾದ್ರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.